ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ನೀವು ಆದಷ್ಟು ಬೇಗ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಇನ್ನು ಪ್ರತಿ ಬಾರಿ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಗುರುಗಳು ಒಂದು ಮಾತು ಹೇಳ್ತಿರ್ತಾರೆ, ಅಕ್ಷಯ ವೃಕ್ಷ ಇದ್ದಲ್ಲಿ ತೋರಿಸಿ ನಿಮ್ಮ ಸಮಸ್ಯೆಯನ್ನ ಅಂತ. ಇನ್ನೇನು ಅಕ್ಷಯ ತೃತೀಯ ಹತ್ರ ಬರ್ತಾ ಇದೆ, ನೀವು ಆದಷ್ಟು ಬೇಗ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ವಿಶೇಷವಾಗಿರುವಂತಹ ಪ್ರಯೋಗವನ್ನ ಗುರುಗಳು ಮಾಡಿ ತೋರಿಸ್ತಾರೆ. ಸೊ ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಒಂದು ಮಾತು ಎಲ್ಲರೂ ಕೇಳಿರ್ತಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಅಂತಂದ್ರೆ ನಮಗೆ ಕಾಮನ್ ಆಗಿ ಗೊತ್ತಿರುವಂಥದ್ದು ಮದುವೆ ಸಂದರ್ಭದಲ್ಲಿ ಅಯ್ಯೋ ಗುರುಬಲ ಇಲ್ಲ ಅದಕ್ಕೆ ಆಗ್ತಾ ಇಲ್ಲ, ಅಥವಾ ಮದುವೆ ಆಗೋದ್ರು ಗುರುಬಲ ಬಂತು ಮದುವೆ ಆಗೋಯ್ತು ಅಂತ. ಈ ಗುರುಬಲ ಅನ್ನುವಂಥದ್ದು ಯಾವ್ಯಾವ ವಿಚಾರಗಳಿಗೆ ನಾವು ಅನ್ವಯ ಮಾಡ್ಕೊಳ್ಬೋದು ಗುರುಗಳೇ? ಅಂದರೆ ಈ ಗುರುಬಲ ಬಂದಿದೆ ಅಂದಾಗ ನಮಗೆ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಅನ್ನುವಂಥದ್ದು ಲೈಫಲ್ಲಿ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಗುರುಬಲ ಬರೋವಂಥದ್ದು ಒಳ್ಳೆಯದಾ, ಅಥವಾ ಹೇಗೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಬೇಕಾಗತ್ತೆ? ಯಾವೆಲ್ಲದಕ್ಕೂ ಇದನ್ನು ಬಳಕೆ ಮಾಡ್ಕೊಳ್ಬೋದು ಗುರುಬಲ ಅನ್ನುವಂಥದ್ದು? ಸರ್ವೇ ಸಾಮಾನ್ಯವಾಗಿ ಮದುವೆ ವಿಚಾರಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಡಿಲೇ ಆಗ್ತಾ ಇದೆ ಅಂದರೆ ಗುರುಬಲ ಇಲ್ಲ ಬಿಡು ಆಗಲ್ಲ ಅಂತ. ಆಮೇಲೆ ಅದು ಕೇಳ್ಪಟ್ಟಾಗೆ 1 ವರ್ಷ ಇರುತ್ತೆ, ಮತ್ತೆ ಇರೋದಿಲ್ಲ, ನೆಕ್ಸ್ಟ್ ಇಯರ್, ಇದು ಕೂಡ ಗೊತ್ತಿದೆ. ಸೊ ಹಿಂಗೆ ಹೊರಟೋಗುತ್ತೆ. ಬಟ್ ನಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ನಾವು ಮಾಡ್ಕೊಳ್ಬೋದು, ಗುರುಬಲವನ್ನು ನಾವು ಹೇಗೆ ಬಳಸ್ಕೊಳ್ಬೋದು ಅಂತ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಗುರುಬಲ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರೋವಂಥದ್ದೇ, ಆದರೂ ತಾವು ಕೇಳಿದ್ದೀರಿ. ರಾಶಿಯಿಂದ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ ಹಾಗೂ 11ನೇ ಮನೆ ಗುರು ಇರುವಂಥದ್ದನ್ನು ಗುರುಬಲ ಅಂತ ಕರೀತಾರೆ. ಅದು ನಿಮಗೆಲ್ಲ ಗೊತ್ತಿದೆ. ರಾಶಿಯಿಂದ, ನಿಮ್ಮ ರಾಶಿಯಿಂದ ಹೀಗೆ ಕೌಂಟ್ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಜನ್ಮ ಕುಂಡಲಿಯಲ್ಲಿ ನಿಮ್ಮ ರಾಶಿಯಿಂದ ಗುರು ಎಲ್ಲಿರ್ತಾನೋ ಅದು ಅದ್ಭುತವಾಗಿರೋಂಥದ್ದು. ಇನ್ನು ಮದುವೆ, ಮುಂಜಿ, ನಾಮಕರಣ, ಗೃಹ ಪ್ರವೇಶ ಇತ್ಯಾದಿ ಎಲ್ಲ ಶುಭ ಕಾರ್ಯಗಳಿಗೂ ಗುರುಬಲವನ್ನು ನೋಡಿಯೇ ತೀರಬೇಕು. ಇಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಈಗ ನಮಗೆ ಹಸಿವಾಗ್ತಾ ಇದೆ ಅನ್ನೋದು ಗುರುಬಲ ಇಲ್ಲ. ಹಸಿವು ನೀಗಿದೆ, ಅಮ್ಮ ಪುಷ್ಕಲವಾಗಿ ಸೆಡ್ರೋಸೋಪೇತವಾದ ಭೋಜನ ಉಂಡಿದ್ದೀನಿ, ಗುರುಬಲ. ಸಣ್ಣದಾಗಿ ಗಿಡ ನೆಟ್ಟಿದ್ದೀನಿ, ಗುರುಬಲ ಇಲ್ಲ. ಆ ಹೂ ಬಂದಿದೆ, ಕಾಯಿ ಬರ್ತಾ ಇದೆ, ಗುರುಬಲ ಇಲ್ಲ. ಹಣ್ಣಾಗಿದೆ, ಗುರುಬಲ ಇದೆ ಅಂತ. ಬಹಳ ಪ್ರಮುಖವಾಗಿ ನಿಮ್ಮ ಅಕೌಂಟಲ್ಲಿ ಹಣ ಇಲ್ಲ, ಗುರುಬಲ ಇಲ್ಲ. ಹಣ ಬಂದಿದೆ, ಗುರುಬಲ. ಅಂದರೆ ಗುರು ಅಂತಂದರೆ ನಮಗೆ ಏನು ಅಂತಂದರೆ, ನೀವು ಖುಷಿಯಾಗಿ ಸಂತೋಷವಾಗಿರ್ತಕ್ಕಂತಹ ದಿನಗಳನ್ನು ವೆಲ್ಕಮ್ ಮಾಡಿಕೊಳ್ಳುವಂಥದ್ದಕ್ಕೆ, ಅಥವಾ ಒಂದು ನಮಗೆ ಬೇಕಾಗಿರ್ತಕ್ಕಂಥ ಬರಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಬಹುಶಃ ನನಗೆ ಗುರುಬಲ ಬರ್ತಾ ಇದೆ, ನಾಳೆಯಿಂದ ಒಳ್ಳೇದಾಗತ್ತೆ ಅನ್ನೋದೇನಿರುತ್ತೆ, ಒಂದು ಮಹತ್ವಾಕಾಂಕ್ಷೆ ಇದೆಯಲ್ಲ, ಅದು ಅತ್ಯಂತ ನಿಮ್ಮ ಅಭಿಲಾಷೆಗಳನ್ನು ಈಡೇರಿಸುವಂಥದ್ದಾಗಿರುತ್ತೆ. ಆದರೆ ಯಾರಿಗೆ ಈ ಗುರು ವಕ್ರೀನಾಗಿರುತ್ತಾನೋ ಅಥವಾ ನೀಚನಾಗಿರುತ್ತಾನೋ, ಪ್ರತಿ ಜನ್ಮ ಜಾತಕ ನೀವು ಒಮ್ಮೆ ಗಮನಿಸಬೇಕು. ಆ ಗೋಚಾರವನ್ನು ನೋಡಿದಾಗ ಗೊತ್ತಾಗುವಂಥದ್ದು. ಆದರೆ ಗುರುಬಲ ಯಾವಾಗಲೂ ಇರ್ತಕ್ಕಂಥ ಕೆಲವಿದ್ದಾವೆ. ಗುರು ಉಚ್ಚ ಸ್ಥಾನದಲ್ಲಿರುವಂಥದ್ದು, ಜಾತಕದಲ್ಲೇ ಉಚ್ಚ ಸ್ಥಾನ. ನನಗೆ ಈ ಗುರುಬಲ ಅನ್ನೋದು ತತ್ಪೂರ್ವೆ 20 ವರ್ಷಗಳ ಹಿಂದೆ ನನಗೆ ತಂಜಾವೂರಲ್ಲಿ ಪಾಠ ಮಾಡಿದ ಒಬ್ಬ ಗುರುಗಳು ನನ್ನ ಜಾತಕವನ್ನು ನೋಡಾದ ಮೇಲೆ ಈತನದ್ದು ಸಂಪೂರ್ಣವಾಗಿ ಯಾವ ಜೀವಂಚಕಾಲ ಗುರುಬಲವೇ ಅಂದ್ಬಿಟ್ರು. ಏನೋ ಅವ್ರು ಮಾತಾಡ್ತಾರೆ ಬಿಡು, ಏನೇನೋ ಮಾತಾಡ್ತಾರೆ, ಸುಮ್ಮನೆ ಆಗ್ಬಿಟ್ಟಿದ್ರು. ಆಮೇಲೆ ಅದನ್ನು ನನಗೆ ಅರಿವಿಗೆ ಬಂದಾಗ ಅಂದ್ಕೊಂಡಿದ್ದು, ನನ್ನ ಜಾತಕ ಕುಂಡಲಿನಲ್ಲಿ ಗುರು ಉಚ್ಚ ಸ್ಥಾನದಲ್ಲಿದೆ, ಆದರೆ ಕರ್ಕಾಟಕ ರಾಶಿಯಲ್ಲಿದೆ. ಹೀಗೆ ಅವರು ನೋಡಿದಾಗ ಅವರು ನನಗೆ ಉತ್ತಮ ವಾಗ್ಮಿ ಅಂತ ಬಿರುದು ಕೂಡ ಕೊಟ್ಟಿದ್ದರು. ನನ್ನ ಜಾತಕದಲ್ಲಿ ಶುಕ್ರ ಉಚ್ಚ ಸ್ಥಾನ ಇದೆ, ಈ ಗುರು ಉಚ್ಚ ಸ್ಥಾನ ಇದೆ.
ಇನ್ನು ನಾನು ಬರ್ತಾಗ ಸಂದರ್ಭಕ್ಕೆ 1 ತಿಂಗಳು ಹಿಂದಿದೆ. ಅದಾದಮೇಲೆ ಆತ ಕನ್ಯಾ ರಾಶಿಗೆ ಹೋಗ್ತಾನೆ ಬುಧ. ಅದು ಉಚ್ಚ ಸ್ಥಾನದ ಲೆಕ್ಕನ ತಗೊಂಡ್ರು ಅವರು. ಈತನಿಗೆ ಏನಪ್ಪ ಯಾವಾಗಲೂ ಗುರುಬಲವೇ ಅಂತ. ಆಗಿರೋ ಕೆಲವರೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ನಾವೆಲ್ಲ ಕುಳಿತುಕೊಂಡಾಗ ಈ ಕೇರಳದಲ್ಲಿ ಈಗ ನೀವು ಕೇಳಿದಿಲ್ಲ ಮೊನ್ನೆ ಯಾವುದೊಂದು ಎಪಿಸೋಡ್ ವಾಮಾಚಾರದ್ದು ಅಂತ ಬಂದಾಗ ಆ ತರಹದ್ದು ಕೆಲವು ಪ್ರಯೋಗಗಳು, ಕೆಲವು ಜಾತಕಾದಿಗಳನ್ನು ಕೆಲವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತೇವೆ, ಯಾರು ಏನು ಹೇಗೆ ಅಂತ. ಅಂದರೆ ಯಾರ್ಯಾರಿಗೆ ಸಿದ್ಧಿ ಆಗ್ತದೆ ಬೇಗ ಅಂತ. ಮಂತ್ರ ಸಿದ್ಧಿ ಹಾಕಬೇಕಾದ್ರೆ ಅದು ಬೇಕಲ್ಲ. ಹೌದು. ಈಗ 40 ಜನ ಸ್ಟೂಡೆಂಟ್ ಇದ್ದರೆ ಒಂದು ರ್ಯಾಂಕ್ ಬರೋ ಒಂದಷ್ಟು ಜನ ಇರ್ತಾರೆ, ಯಾರು ಎಲ್ಲರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಸಿದ್ಧಿ ಆಗ್ತಕ್ಕಂಥವ್ರು ಯಾರಿಗೆ ಶುಭಗ್ರಹಗಳು ಉಚ್ಚ ಸ್ಥಾನದಲ್ಲಿರುತ್ತವೋ ಅವ್ರಿಗೆ ಶೀಘ್ರವಾಗಿ ಆಗ್ತವೆ ಅಂತ. ಆಮೇಲೆ ಇನ್ನೂ ನಿಧಾನ ಗಮನಿಸಲಿರ್ತಕ್ಕಂಥದ್ದು, ಈಗ ನೀವು ಕೇಳೋದಿನ ಡೈವರ್ಟ್ ಹೊಡೆದು ಬಿಡುತ್ತೆ, ಗುರುಬಲ. ಈ ಗುರುಬಲ ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಸ್ವಕ್ಷೇತ್ರಗಳಲ್ಲಿದ್ದರೂ ಉಚ್ಚ ಕ್ಷೇತ್ರಗಳಿದ್ದರೂ ಯಾವಾಗಲೂ ಗುರುಬಲವೇ. ಈಗ ಮಿನಿಸ್ಟರ್ಗಳಿಗೆ ಇರೋಲ್ಲ, ಯಾವಾಗಲೂ ಹಣ ಎತ್ತಿಟ್ಕೊಂಡಿರೋವರಿಗೆ, ಬೇಕಾದಷ್ಟು ಇರೋವರಿಗೆ ಯಾವ ಗ್ರಹ ಎಲ್ಲೋದ್ರೆ ಏನೋ ಅವ್ರಿಗೆ ಅಧಿಕಾರವೂ ಇದೆ, ಹಣವೂ ಇದೆ ಅಂತಂದಾಗ ಯಾರು ಪೇಯ್ನ್ ಇರುತ್ತೋ, ಯಾರು ತುಂಬ ತೊಂದರೆಯಲ್ಲಿ ಇರ್ತಾರೋ, ಯಾರು ನೋವನ್ನೇ ಹೊಂದುತ್ತಾ ಇರ್ತಾರೋ ಅವರು ಪೂರ್ಣವಾಗಿ ಗಮನಿಸ್ತಿರುತ್ತಾರೆ. ಆಯಾ ಸಂದರ್ಭಕ್ಕೆ ಬಹುಶಃ ನನಗೆ ಈ ಕಾಲಗಳು ಸನ್ನಿಹಿತವಾಗಿವೆ, ಅಂದರೆ ಖುಷಿ ದಿನಗಳು ಬರ್ತಾ ಇದೆ, ಅವಾಗ ನಾನು ವೆಲ್ಕಮ್ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಇದೆಯಲ್ಲ, ಇದು ವಕ್ರೀಯ ಗುರು ಆಗಿರತಕ್ಕಂತಹದ್ದು, ಅಥವಾ ನೀಚ ಗುರು ಇರ್ತಕ್ಕಂತಹದ್ದು, ಅಥವಾ ಶತ್ರುವಿನ ಮನೆ ಇರ್ತಕ್ಕಂತಹದ್ದು. ಇನ್ನು ಇದೇ ಏನಾದರೂ ಗುರು ಮಿತ್ರ ಮನೆ ಇದ್ದು ಕೂಡ ಗುರುಬಲವೇ. ಹೀಗೆಲ್ಲ ಕೂಡ ನಾವು ಲೆಕ್ಕ ತೆಗೆದುಕೊಳ್ಬೋದು. ಆಮೇಲೆ ಗುರು ಮಹಾದಶೆ ಇದೆಯಲ್ಲ, ಅದು ಸಂಪೂರ್ಣ ಗುರುಬಲವೇ. ಬೇರೆ ನೀವೇನು ನನಗೆ 1 ವರ್ಷ ಇರುತ್ತೆ ಹೋಗ್ಬಿಡುತ್ತೆ ಏನು ಅನ್ಕೊಳ್ಳೇಬೇಡಿ, ಲೆಕ್ಕಾಚಾರವೇ ಹಾಕಬೇಡಿ. ಗೋಚಾರದಲ್ಲಿ ಏನೇ ಬದಲಾವಣೆ ಆದರೂ ಇವರಿಗೆ ಯಾವ ಜೀವನ ಕಾಲವೂ ಇರುತ್ತೆ, ಖುಷಿಯಿಂದ ಇರುತ್ತೆ. ಅದೇ ಜ್ಯೋತಿಷ್ಯ ಅನ್ನೋದು ಏನಂತಂದ್ರೆ ನಾವು ಅಷ್ಟೇ ತಿಳಿದುಕೊಂಡು ಸುಮ್ಮನೆ ಆಗ್ಬಿಡುತ್ತೇವೆ. ಈ ವರ್ಷ ಇವರಿಗಿದೆ, ಇವರಿಗಿಲ್ಲ, ಈ ರಾಶಿಯವರಿಗಿದೆ, ಈ ರಾಶಿಯವರಿಗಿಲ್ಲ. ಮೇಲ್ನೋಟಕ್ಕೆ ಅದರ ಒಳಗಡೆ ಹಿಣಿಕೆ ನೋಡಿದಾಗ, ಕೆಲವು ರಹಸ್ಯಗಳನ್ನು ಭೇದಿಸಿದಾಗ, ಛೇದಿಸಿದಾಗ ನಮಗೆ ಗೊತ್ತಾಗ್ತವೆ. ಇನ್ನೂ ಬಹಳ ಪ್ರಮುಖವಾಗಿ ಅನುಭವ ವೇದ್ಯವಾಗ್ತಕ್ಕಂಥದ್ದು ಕೂಡ ಇರುತ್ತವೆ. ಆಮೇಲೆ ಯಾರಿಗೆ ಗುರುಬಲ ಇರೋದಿಲ್ವೋ ಅವರು ಬಹಳ ನೋವಲ್ಲಿರ್ತಾರೆ. ಸುಮ್ಮನೆ ಚೆನ್ನಾಗಿರೋರು ನಾವು ಮಾತಾಡೋದು ಬೇಡ. ಪೇಯ್ನ್ ಇರುತ್ತಲ್ಲ, ನೋವಿರ್ತಾರಲ್ಲ, ಅಂಥವರಿಗೆ ನೀಚೆ ಇರ್ತಕ್ಕಂಥವ್ರಿಗೋ ಅಥವಾ ಆ ಒಂದು ಗುರು ಸ್ವಕ್ಷೇತ್ರ ಅಲ್ಲದೇ ಇರತಕ್ಕಂಥದ್ದು ವಕ್ರೀನಾಗಿರ್ತಕ್ಕಂಥದ್ದು ಇದ್ದರೆ ನೀವು ಗುರುವಾರ ದಿವಸ ಗುರುವಿನ ದರ್ಶನ ಮಾಡ್ಕೊಳ್ಳೋದು, ಆಮೇಲೆ ಗುರುವಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋವಂಥದ್ದು, ಗುರು ಸೇವೆಯನ್ನು ಮಾಡುವಂಥದ್ದು, ಈ ಹಳದಿ ವಸ್ತ್ರವನ್ನು ದಾನ ಮಾಡುವಂಥದ್ದು, ಕಡಲೆಯನ್ನಂತೂ ನೀವು ಒಂದಷ್ಟು ಗುರುವಾರಗಳ ಕಾಲ ಉಸಿರಿ ಮಾಡಿ ಯಾವುದೋ ಒಂದು ದೇವಾಲಯದಲ್ಲಿ ಹಂಚುವಂಥದ್ದು ಮಾಡ್ತಾ ಬರಬೇಕು. ನೀವೊಂಥರ ಗುರುಸೇವಾ ದುರಂಧರ, ಯಾವಾಗಲೂ ಕೂಡ ಗುರುಸೇವೆ ನಿರತರಾಗ್ಬಿಡ್ಬೇಕು. ಆವಾಗ ನಿಮಗೆ ಒಂದಷ್ಟು ಪರ್ಸೆಂಟ್ ರೈಸ್ ಆಗ್ತಾನೇ ಬರುತ್ತೆ. ಒಂದಷ್ಟು ಖುಷಿಯನ್ನು ನೀವು ಕೂಡ ಗುರುಸೇವೆ ಮಾಡೋ ಮುಖಾಂತರ ಸಂಪೂರ್ಣವಾಗಿ ಯಾರೆಲ್ಲ ಗುರುಬಲ ಇದೆಯೋ ಅಷ್ಟೂ ಫಲವನ್ನು ತಾವು ಕೂಡ ಪಡೆದುಕೊಳ್ತೀರಿ. ಇಲ್ಲಿ ಬೇಸರ ಆಗ್ತಕ್ಕಂಥದ್ದು ಏನೂ ಇಲ್ಲ. ಕೆಲವರು ಬೈ ಬರ್ತ್ ಪಡ್ಕೊಂಡು ಬಂದಿದ್ದಾರೆ, ನಾವು ಶ್ರಮ ಹಾಕೋ ಮುಖಾಂತರ ಪಡ್ಕೊಂಡ್ರಾಯ್ತು ಅಷ್ಟೇ. ನನ್ನ ವಾದ ಇರುತ್ತೆ, ಇಲ್ಲಿ ಯಾರು ಕೂಡ ಕೀಳಾಗಲಿ ಶ್ರೇಷ್ಠ ಆಗಲಿ ಕನಿಷ್ಠ ಇಲ್ಲವೇ ಇಲ್ಲ. ಎಲ್ಲರೂ ಸಮಾನತೆಗೆ ಬರಬೇಕಾದ್ರೆ ಅವ್ರು ಏನು ಪಡೆದುಕೊಂಡು ಬಂದಿದ್ದಾರೋ ಅದ್ರ ಜೊತೆಗೆ ನಾವು ಮಾಡಿಕೊಂಡ್ರೆ ಆಯ್ತಿಲ್ಲ ಅಷ್ಟೇ. ಆಲ್ಟರ್ನೇಟ್ ಮಾಡ್ಕೋಬೇಕು ನಾವು. ಅದಕ್ಕಾಗಿ ಸ್ವಲ್ಪ ಆ ಶ್ರದ್ಧೆ ಭಕ್ತಿಯ ಶ್ರಮವನ್ನು ಒಂದಷ್ಟು ಪರ್ಸೆಂಟೇಜ್ ಜಾಸ್ತಿ ಹಾಕಿದ್ರೆ ಖಂಡಿತವಾಗ್ಲೂ ನಮಗೆ ಅದು ಸಿಗುತ್ತೆ. ಖಂಡಿತ ಗುರುಗಳೇ. ಎಲ್ಲೋ ಒಂದು ಕಡೆ ನಮ್ಮ ರಾಶಿಯಿಂದ 2, 5, 7, 9, 11ನೇ ಮನೆಯಲ್ಲಿ ಗುರು ಇದ್ದಾಗ ನಮಗೆ ಗುರುಬಲ ಅನ್ನುವಂಥದ್ದು ಇರುತ್ತೆ. ಅಥವಾ ಉಚ್ಚ ಸ್ಥಾನದಲ್ಲಿ ಗುರು ಇದ್ರೂ ಕೂಡ ನಮಗೆ ಗುರುಬಲ ಇರುತ್ತೆ. ಗುರುಬಲ ಇಲ್ಲ ಅಂತಂದ್ರೂ ಕೂಡ ಹೇಗೆ ನಾವು ಬಲಪಡಿಸ್ಕೊಳ್ಬೇಕು ಗುರುಗಳ ಒಂದು ಪಾದಸ್ಪರ್ಶದಿಂದ ಅಥವಾ ಗುರು ದೇವಸ್ಥಾನಕ್ಕೆ ಹಳದಿ ವಸ್ತ್ರ ಧಾರಣ ಮಾಡೋದ್ರಿಂದ ಅಂತ ತಿಳಿಸ್ಕೊಟ್ರಿ. ಅದರ ಜೊತೆಯಲ್ಲಿ ವಿಶೇಷವಾಗಿ ತಮ್ಮ ಜಾತಕದಲ್ಲಿರುವಂಥ ಉಚ್ಚ ಗ್ರಹಗಳ ಬಗ್ಗೆ ತಿಳಿಸ್ಕೊಟ್ರಿ. ಉತ್ತಮ ವಾಗ್ಮಿ ಅಂತ ನಿಮಗೆ ಬಿರುದನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಅದು ಮಾತ್ರ ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ. ಯಾಕಂದ್ರೆ ನೀವು ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಅದ್ಭುತವಾಗಿ ಮಾತಾಡ್ತೀರಾ. ಹಾಗಿಲ್ಲ, ಅವರವರು ಐದಾರು ಆಕ್ಚುಲಿ ನಾನು ಎಲ್ಲಿ ಮಾತಾಡಬೇಕು ಅಂತಂದರೆ ಇದು ಮಾತಾಡೋದೊಂದು ರೀತಿ ಅಪಭ್ರಂಶವಾಗುತ್ತೆ ಅಥವಾ ಎಲ್ಲೋ ಒಂದು ಕಡೆ ಹೊಗಳ್ಕೊಳ್ಳೋದು ಮತ್ತೊಂದು ಆಗುತ್ತೆ. ಅದಕ್ಕೆ ಯಾವುದಕ್ಕೂ ನಾನು ಅಲ್ಲವೇ ಇಲ್ಲ. ಇರ್ತಕ್ಕಂತಹದ್ದು ವಿದ್ಯೆ ಅನ್ನೋದು ಸಮುದ್ರ. ನಾವೊಂದು ಸ್ಪೂನಲ್ಲಿ ತಂದಿರೋದು, ನಮಗೆ ಲೋಟದಲ್ಲಿ ತರೋ ಯೋಗ್ಯತೆ ಕೂಡ ಇಲ್ಲ. ಲೋಟದಲ್ಲಿ ತರ್ತಾರೆ ಕೆಲವರು, ಚೆಂಬಲ್ಲಿ ತರ್ತಾರೆ ಕೆಲವರು, ಬಿಂದಿಗೆ ತುಂಬ ತರ್ತಾರೆ ಕೆಲವರು. ನಮಗೆ ಓನ್ಲಿ ಸ್ಪೂನ್ ಅಷ್ಟೇ.
ಭಗವಂತ ಕಳಿಸ್ಕೊಟ್ಟಿರೋದು. ನಾನು ಯಾವಾಗ್ಲೂ ಅಲ್ಲ, ಅವ್ರು ಅಂದಿದ್ದು ನೆನಪಿರುತ್ತಲ್ಲ, ಅದನ್ನು ಕೇಳಿದಾಗ ರಾಚ್ ಬಿಡುತ್ತೆ. ನಿನ್ ಮುಂದೆ ಅದನ್ನ ಹೇಳಿಬಿಟ್ಟಿರ್ತೀನಿ. ಒಟ್ಟಾರೆ ನೀವು ಒಂದ್ ರೀತಿ ಬಂಡಲ್ ಆಫ್ ನಾಲೆಜ್ ಅಂತ ಗುರುಗಳು. ಯಾವುದೇ ಪ್ರಶ್ನೆ ಏನೇ ಕೇಳಿದ್ರು ಒಂದ್ ರೀತಿ ಗೂಗಲ್ ನ ಕೇಳಿದ್ರೆ ಹೇಗೆ ನಮ್ಗೆ ಉತ್ತರಗಳು ಕೊಡ್ತಾರೋ ಅದೇ ರೀತಿ ಯಾವುದೇ ಸಮಸ್ಯೆ ಇಟ್ರು ನಮಗ್ ಪರಿಹಾರಗಳು ತಿಳಿಸ್ಕೊಡ್ತಿದ್ರ. ನಮಗೆ ನಾವ್ ಒಂಥರ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ಗುರುಗಳೇ. ಅಚ್ಚುಕಟ್ಟಾಗಿ ಮಾಹಿತಿನ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮಗೆ ಗುರುಬಲ ಇದೆಯಾ ಇಲ್ವಾ ಅನ್ನೋಂಥದ್ದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಗುರುಗಳು ತಿಳಿಸಿದಂಗೆ 2, 5, 7, 9, 11ನೇ ಮನೆಯಲ್ಲಿ ಗುರು ಇದ್ದಾಗ ಖಂಡಿತವಾಗೂ ನಿಮಗೆ ಗುರುಬಲಗಳಿರುತ್ತೆ. ಯಾವ ರೀತಿ ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ ಅಂತ ಗುರುಗಳು ತಿಳಿಸಿದ್ರು. ಗುರುಬಲ ಇಲ್ಲದೆ ಇದ್ರೂ ಕೂಡ ಹೇಗೆ ನೀವು ಬಲಪಡಿಸ್ಕೊಳ್ಬೇಕು ಅಂತ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.